ನಿರಂತರವಾಗಿ ಕಾಲೇಜಿನ ಶಿಕ್ಷಣದ ನಂತರದ ಅವಧಿಯಿಂದ ಇವತ್ತಿನವರೆಗೆ, ಅದೇ ರೀತಿ ಬಾಲ್ಯದಲ್ಲಿರುವಾಗ RSSನ ಸಂಘದ ಶಾಖೆಯಿಂದ ಹಿಡಿದು ಅನೇಕ ಜವಾಬ್ದಾರಿಯನ್ನು ವಹಿಸಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ಹುಚ್ಚು ಹಿಡಿಸಿದಂಥ ನನ್ನ ಮನೆ, ನನ್ನ ಸಮಾಜ, ನನ್ನ ಸಂಘಟನೆ, ಆ ಹುಚ್ಚು ನನಗೆ ಹಿಡಿಸಿದ್ದು ಯಾರು ಅಂತ ಕೇಳಿದರೆ ಮೊದಲು ನಮ್ಮ ಮನೆಯಿಂದ ಶುರುವಾಯಿತು. ನೀನು ಸಂಘದ ಶಾಖೆಗೆ ಹೋಗು, ಸಂಘದ ಕೆಲಸ ಮಾಡು, ಇದು ಒಳ್ಳೆಯದು, ದೇಶಭಕ್ತಿ ಸಂಘಟನೆ ನಾವು ಮಾಡ್ತಾ ಇರಬೇಕು ಅಂತ ಇವತ್ತನೇವರೆಗೂ ಕೂಡ ಒಬ್ಬ ಸ್ವಯಂ ಸೇವಕನಾಗಿ ನಾನು ಯೋಚನೆ ಮಾಡ್ತಿರುವಂಥ ದಿವಸ ಮುಂದೆ ಅದನ್ನೇ ಮಾಡ್ತೇನೆ. ಅದಾದಮೇಲೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೇಗಾಗ್ತದೆ ಅಂತ ಕೇಳಿದರೆ, ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಯಾರಾದರೂ ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಸು, ಈಗ ನಾನು 49 ವರ್ಷ ಆಗಿದೆ ಈಗ ನನಗೆ, ಮತ್ತೆ ನಾನು ವಾಪಸ್ ಸಮಾಜವನ್ನು ಬಿಟ್ಟು ಇರಬೇಕು ಅಂತ ಹೇಳಿದ್ರೆ ನನಗೆ ಆಗುವುದೇ ಇಲ್ಲ. ಒಂದು ಹವ್ಯಾಸವನ್ನು ಬದಲು ಮಾಡಲಿಕ್ಕೆ ಆಗುವುದಿಲ್ಲ. ಸಣ್ಣ ಮಕ್ಕಳಲ್ಲಿರೋ ನೀವು ಹವ್ಯಾಸ ಕಲಿಸ್ಕೊಳ್ಬೋದು, ಈ ಹವ್ಯಾಸ ಮಾಡು, ಈ ರೀತಿ ಬೆಳೆಸು ಅಂತ. ಆದರೆ ಸಮಾಜವನ್ನು ನನ್ನನ್ನು ಒಂದು ದಾರಿ ತೋರಿಸಿದೆ, ಆ ದಾರಿಯನ್ನು ಬಿಟ್ಟು ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ಒಂದು ಪತ್ರಕರ್ತರು ನಮಗೆ ಮಾತನ್ನು ಕೇಳಿದರು. ನಿಮ್ಮ ಮುಂದಿನ ನಡೆ ಏನು ಅಂತ ನಾನು ಹೇಳಿದೆ. ನಾನು ಚುನಾವಣೆ ನಿಲ್ಲಬೇಕು ಅಂತ ನಿರ್ಣಯ ಮಾಡಿದ್ದೇನೆ. ನನಗೆ ಅಪಾರವಾದಂಥ ಬೆಂಬಲ ಇದೆ, ಜನ ನನ್ನನ್ನು ಒಪ್ಪಿದ್ದಾರೆ. ನಾನು ಯಾವ ಸಿದ್ಧಾಂತದಲ್ಲಿ ಇಷ್ಟು ವರ್ಷ ಬೆಳೆಸಿದ್ರೆ ಅದೇ ಸಿದ್ಧಾಂತಕ್ಕಾಗಿಯೇ ನಾನು ಈ ಒಂದು ಚುನಾವಣೆ ನನ್ನನ್ನು ಪಕ್ಷದಿಂದ 2014ರಲ್ಲಿ ನನ್ನನ್ನು ಉಚ್ಚಾಟನೆ ಮಾಡುವಾಗ ನನ್ನ ಉಚ್ಚಾಟನಾ ಪತ್ರದಲ್ಲಿ ಬರೆದಿರುವಂಥದ್ದು ನಾನು ಮತ್ತೆ ನಮ್ಮ ಪತ್ರಕರ್ತ ಬಂಧುಗಳಲ್ಲಿ ನೆನಪಾಡ್ತಾ ಇದ್ದೇನೆ. ನನ್ನನ್ನು ಪಕ್ಷ ವಿರೋಧಿ ಅಂತ ಬರೀಲಿಲ್ಲ ಆ ಪತ್ರದಲ್ಲಿ, ಆದರೆ ಆಗಾಗ ನಮ್ಮ ಪತ್ರಿಕೆಯಲ್ಲಿ ಬರ್ತಾ ಇದೆ ನಿಮ್ಮನ್ನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಉಲ್ಲೇಖವೇ ಇಲ್ಲ. ನನ್ನಲ್ಲಿ ಪತ್ರಕರ್ತರಲ್ಲಿ ವಿನಂತಿ, ಆ ಶಬ್ದಗಳನ್ನು ಮಾಡಬೇಡಿ. ನಾನು ತಾಯಿಗೆ ನೋವು ಮಾಡುವ ವ್ಯಕ್ತಿ ಅಲ್ಲ. ನನ್ನ ತಂದೆ ಸಂಘದ ಶಾಖೆಗೆ ತೆಗೆದುಕೊಂಡು ಹೋಗುವಾಗ ಸೈಕಲ್ನಲ್ಲಿ ನಾವು ಹತ್ತವಾರು ಶಾಖೆ ಹೋಗ್ತಾ ಇದ್ದೆವು. ನಾನು ಮಿಲಾಕ್ಸನ್ ಕಲಿತ ಹುಡುಗ. ಅಲ್ಲಿ ನಮ್ಮನ್ನು ನೋಡುವ ದೃಷ್ಟಿಕೋನ ಬೇರೆ ಇತ್ತು. 30-35 ವರ್ಷದ ಹಿಂದಿನ ವರ್ಷಗಳಲ್ಲಿ ಯೋಚಿಸಿ, ಮಂಗಳೂರಲ್ಲಿ ಸಂಘದ ಶಾಖೆ ಹೋಗುವುದು ಅಂತ ಹೇಳಿದರೆ ಅಲ್ಪ ಕೋಮುವಾದಿಗಳು ಮತ್ತು ಅನ್ಯ ಕೋಮಿನವರು ಮಾತ್ರ ಹಿಂದೂಗಳು ವಿರೋಧಿಸ್ತಾ ಇದ್ರು. ಸಂಘ ಅಂದರೆ ಏನೋ ಒಂದು ಘಟನೆ, ಏನೋ ಒಂದು ಸಂಘಟನೆ ಅಂತ. ಆ ದಿವಸದಲ್ಲಿ ಕೆಲಸ ಮಾಡಿದ ಹುಡುಗ ನಾನು. ನನ್ನ ಮನೆಗೆ ಯಾರು ಬರಲಿಲ್ಲ, ಯಾವ ಸಂಘದ ಹಿರಿಯರು ಬರಲಿಲ್ಲ, ಯಾರಿಗೆ ನಾವು ಗೌರವ ಕೊಡಲಿಲ್ಲ, ಎಲ್ರಿಗೂ ಗೌರವ ಕೊಟ್ಟಿದ್ದೇವೆ ನಾವು. ಇವತ್ತು ಅದೇ ಗೌರವ ಇದೆ ನನಗೆ. ನನ್ನ ಜೀವನದ ದುರ್ದವೇ ಒಂದು ಘಟನೆ ಅಂತ ಹೇಳಿದ್ರೆ ನಾನು ಅಭಿಮಾನಿಗಳ ಸಭೆ ಮಾಡಬೇಕಾದ್ದು ನಾನು ಸಂತೋಷದಲ್ಲಿ ಮಾಡ್ತಾ ಇಲ್ಲ, ಇದೆ ತುಂಬ ದುಃಖದಲ್ಲಿ ಮಾಡ್ತಾ ಇದ್ದೇನೆ. ನಾನು ಸಾಧಿಸಲಿಕ್ಕೆ ಏನಿದೆ, ನಾನು MLA ಆಗಬೇಕು, MP ಆಗಬೇಕು ಅಂತ ಇದ್ರೆ ನಾನು ಅಧ್ಯಕ್ಷ ಆಗಿರುವಾಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ನಾನು ನನ್ನದೇ ಆದಂಥ ಒಂದು ತಾಕತ್ತು ತೋರಿಸುವ ನನಗೆ ತಾಕತ್ತಿತ್ತು. ಅತಿ ಹೆಚ್ಚು ಸದಸ್ಯತ್ವ ಮಾಡಿದಂಥ ಕ್ಷೇತ್ರ ಅದು ಮಂಗಳೂರು ದಕ್ಷಿಣ ಆಗಿತ್ತು. ಎಲ್ಲ ಕಡೆಯಿಂದ, ಎಲ್ಲ ವಾರ್ಡಿನಿಂದ ಡಿಮಾಂಡ್ ಇತ್ತು, ಶ್ರೀಕಲ್ಪೂರಿನ ಈ ಸರಿ ನಿಲ್ಲಬೇಕು ಅಂತ. ನಾನು ಡಿಮಾಂಡ್ ಇರಲಿಲ್ಲ. ಯಾಕೆಂದರೆ ನನಗೆ ಸಂಘದ ಹಿರಿಯರ, ನಮ್ಮ ಪಕ್ಷದ ಹಿರಿಯರ ಹೇಳಿದ್ರೆ ನಾನು ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ. ಏನು MLA ಆದ್ಕೊಂಡು ಎಲ್ಲ ಸಾಧನೆ ಮಾಡ್ತೀವ, MP ಆದ್ಕೊಂಡು ಎಲ್ಲ ಸಾಧನೆ ಮಾಡ್ತೀವ, ಏನು ಮಾಡೋದಿಲ್ಲ. ಕಾರ್ಯಕರ್ತನಾಗಿ ಬದುಕಬೇಕು, ಜೀವನ ಆ ಕಾರ್ಯಕರ್ತನಾಗಿ ಉಳಿದಕ್ಕೆ ಇವತ್ತು ನೀವೆಲ್ಲ ಬಂದಿದ್ದೀರಿ. ಒಂದು ವೇಳೆ ನಾನು ಮರ ಆಗಿದ್ದರೆ ಇನ್ನೊಂದು
ಕಾರ್ಯಕರ್ತನಾಗಿ ಸಾಯಬೇಕಂತಿರುವ ನಾವು. ನಾನು ಹೇಳಿದ್ದು ರಾಷ್ಟ್ರೀಯ ಪಕ್ಷದ ಒಂದು ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿದ್ದ ಪ್ರಹ್ಲಾದ್ ಜೋಶಿ ಅವರು ಸಕಾರಣ ಕೊಡದೆ ಶೋಕಾಸ್ ನೋಟಿಸ್ ನೀಡದೆ 20-25 ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಒಬ್ಬ ಕಾರ್ಯಕರ್ತನಿಗೆ ಅಹಿತಕರ ಘಟನೆ ನಡೆದಿದೆ, 6 ವರ್ಷಗಳ ಉಚ್ಚಾಟನೆ ಮಾಡ್ತೇನೆ ಅಂತ ಹೇಳ್ತಾ ನಿಮಗೇನಾದ್ರು ಸಮಾಜಿಸಿಕೊಡ್ಲಿಕ್ಕಿಲ್ಲ ಕೊಡಿ ಅಂತ ಹೇಳುವಂತ ಏನು ವ್ಯವಸ್ಥೆ ಇದು? ನನಗೆ ಅವರ ಮೇಲೂ ಕೋಪ ಇಲ್ಲ, ಆದರೆ ವ್ಯವಸ್ಥೆ ಬಗ್ಗೆ ನನಗೆ ಕೋಪ. ಯಾಕೆ ಹೀಗೆ ಆಗ್ತಿದೆ? ನಾವೇನು ಅಧಿಕಾರ ತಗೊಂಡಿದ್ದೇವೆ? ನಾವೇನು ಭ್ರಷ್ಟಾಚಾರ ಮಾಡಿದ್ದೇವಾ? ನಾವೇನು ಏನು ಮೋಸ ಮಾಡಿದ್ದೇವೆ ಹೇಳಿ ನಮ್ಮ ಕಾರ್ಯಕರ್ತರಿಗೆ? ಜನತೆ ಮುಂದೆ ಹೇಳಿ, ನನ್ನ ತಪ್ಪೇನಂತ ಹೇಳಿ. ನಾನು ಪತ್ರಕರ್ತ ಎಲ್ಲರಿಗೆ ಪತ್ರಿಕೆಯವರಿಗೂ ಹೇಳಿದೆ, ನಾನು ಇಂದು ಬಿಜೆಪಿ, ಮುಂದೆ ಬಿಜೆಪಿ, ನಾಳೆ ಬಿಜೆಪಿ ಅಂತ. ನಮ್ಮ ಮನೆ, ನನ್ನ ತಾಯಿ ಬಂದವರಿಗೆಲ್ಲ ಆತಿಥ್ಯ ಕೊಟ್ಟಿರುವಂಥದ್ದು ನಾವೊಂದು ದೇಶಪ್ರೇಮಿ ಸಂಘಟನೆಗಳೊಟ್ಟಿಗೆ ಜೋಡಿಸಿಕೊಂಡಿದ್ದೇವೆ. ಈ ದೇಶವನ್ನು ಕಟ್ಟುವ, ಸಮಾಜ ಕಟ್ಟುವಂಥ ಸಂಘಟನೆ ಇದೆ ಅಂತೇಳಿ ಅವರಿಗೆ ಮತ್ತೆ ಅರ್ಥ ಆಯ್ತು. ಮೊದಲು ಅರ್ಥ ಆಗ್ತಿರಲಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮನೆ ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಅವರಿಗೆ ಆತಿಥ್ಯ ಕೊಡುವಂಥದ್ದು. ನಮಗೆ ಊಟ ಗತಿ ಇದೆಯಲ್ಲ ಗೊತ್ತಿಲ್ಲ, ಆದರೆ ಅವರಿಗೆಲ್ಲ ನಾವು ಬಂದವರಿಗೆ ನಾವು ತೋರಿಸಿದ್ದೆವು. ಅಂತ ತಾಯಿಯ ಮಗ ನಾನು, ಅಂತ ಒಂದು ಸಂಘದ ಜೀವನದಲ್ಲಿ ಅವರ ವ್ಯಕ್ತಿತ್ವ ಬಿಟ್ಟು ಅವರಿಗೆ ನಿಜವಾಗಿ ದೇವರು ಅವರೊಟ್ಟಿಗೆ ಇದ್ದಾರೆ ಅಂತ ಹೇಳುವುದಕ್ಕೆ ಮಾಡಲಿಕ್ಕೆ ಆಗುದಿಲ್ಲ. ನಾಳೆ ಇದೇ ಪರಿಸ್ಥಿತಿ ಇನ್ನೊಂದು ಮನೆಗೆ ಬರ್ತದೆ, ಇನ್ನೊಂದು ಸ್ವಯಂ ಸೇವಕರಿಗೆ ಬರ್ತದೆ, ಇನ್ನೊಂದು ಕಾರ್ಯಕರ್ತರಿಗೆ ಬರ್ತದೆ. ಕಾರ್ಯಕರ್ತರು ಅಂತ ಹೇಳಿದ್ರೆ ಆ ಒಂದು ಸಂಘಟನೆಯ ಒಂದು ಜೀವನ, ಒಂದು ಶಕ್ತಿ ಅದು. ಕಾರ್ಯಕರ್ತನ ತಪ್ಪಿದ್ರೆ ಕಳೆದು ಹೇಳಬೇಕು, ಕಾರ್ಯಕರ್ತನ ತಪ್ಪಿದ್ರೆ ಸ್ಪಷ್ಟವಾಗಿ ಹೇಳಬೇಕು, ಇಂಥದ್ದೇ ತಪ್ಪು ಮಾಡಿದ್ದೀನಿ ಅಂತ ಹೇಳುವುದು. ಧೈರ್ಯ ಯಾಕಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪೇ ಮಾಡಲಿಲ್ಲ, ಒಂದು ವೇಳೆ ತಪ್ಪು ಮಾಡಿದರೆ ಇಂಥದ್ದು ಮಾಡಿದ್ದೀನಿ ನಾನು ಕ್ಷಮೆ ಕೇಳ್ಬೋದು. ಕ್ಷಮೆ ಕೇಳಲಿಕ್ಕೆ ಅವಕಾಶ ಇಲ್ಲ. ಯಾರು ಕಟ್ಟಿದ್ದು ಬಾರಿಸಿದ್ದು? ಒಂದೊಂದು ಮನೆ ಕೂಡ ಈ ಒಂದು ಸಂಘಟನೆಗಾಗಿ ತ್ಯಾಗ ಮಾಡಿದೆ. ಅನೇಕ ಮಂದಿ ಮನೆ ಮಠ ಕಳ್ಕೊಂಡಿದ್ದಾರೆ, ಅನೇಕ ಯುವಕರು ಜೈಲಿಗೆ ಹೋಗಿದ್ದಾರೆ, ಅನೇಕ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕರ್ತರು ಯಾರು ಜೈಲಿಗೆ ಹೋದ್ರು ಹೋಗಿ ನಾನು ಮೊದಲು ಹೋಗಿ ನಾನು ಅಟೆಂಡ್ ಮಾಡ್ತೀನಿ, ಅವರ ಪರಿಚಯ ಬೇಕು ಅಂತೀನಿ ನನಗೆ. ಅದು ನಾನು ಅವರಿಂದ ಯಾರಿಂದ ಏನು ನಿರೀಕ್ಷಣೆ ಮಾಡಲಿಲ್ಲ, ನನಗೇನು ಬೇಕು ಅಂತ. ನಾನು ನಾಳೆ ಚುನಾವಣೆ ನಿಲ್ತೇನೆ ಅಂತ ಹೇಳಿಲ್ಲ. ಒಂದು ಸಂವಿಧಾನವಾದಂಥ ಒಂದು ರಿಜಿಸ್ಟರ್ಡ್ ಪಾರ್ಟಿ ನಮ್ಮದು, ಅದಕ್ಕೊಂದು ಸಂವಿಧಾನ ಇದೆ ಪಕ್ಷಕ್ಕೆ. ಆ ಸಂವಿಧಾನವನ್ನು ಮರೆತು ನಿರ್ಣಯ ತಗೊಳ್ತಾರೆ ಅಂದರೆ ಆ ಪಕ್ಷಕ್ಕೆ ಮುಂದಿನ ದಿವಸಗಳು ಏನಾಗಬಹುದು ಅಂತ ಯೋಚನೆ ಮಾಡೋಣ. ಪಕ್ಷ ಚೆನ್ನಾಗಿದೆ, ಸಿದ್ಧಾಂತ ಹೊರಟಿದೆ, ಮೋದಿಯವರು ನಮಗೆ ಆದರ್ಶರಾಗಿದ್ದಾರೆ, ಅಟಲ್ಜಿಯವರು ಪ್ರಧಾನಮಂತ್ರಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಡೀ ದೇಶಕ್ಕೆ ಅನೇಕ ನಾಯಕರು ತ್ಯಾಗ ಮಾಡಿದ್ದಾರೆ, ಅನೇಕ ಪ್ರಚಾರಕರು ಜೀವನ ಕೊಟ್ಟಿದ್ದಾರೆ. ಅದು ಯಾರೋ ಒಂದು ಬೆರಳೆಣಿಕೆ ಜನಗಳ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರು ಬಲಿಯಾಗ್ತಾ ಇದ್ದಾರೆ. ಯಾಕೆ ಬೇಕಾಗುತ್ತೆ ನಮ್ಮ ನಾಯಕರಿಗೆ? 4 ವರ್ಷ ಆಯ್ತು, ಒಂದೇ ಒಂದು ಹೇಳಿಕೆಯನ್ನು ನೋಡಿಕೊಂಡು ನಾನು ಮನಸ್ಸು ಬಯಸಲಿಲ್ಲ. ಈಗಲೂ ನಾನು ಪಕ್ಷಕ್ಕೆ ಬಯಲಿಲ್ಲ, ಈಗಲೂ ನಾನು ಯಾರಿಗೂ ಬಯಲಿಲ್ಲ. ಆದರೆ ನಾನು ವ್ಯವಸ್ಥೆ ಏನು ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಒಬ್ಬ ಕಾರ್ಯಕರ್ತರಿಗೆ ಕ್ಷಮೆ ಕೇಳುವ ಅವಕಾಶವಿಲ್ಲ ಈ ಪಾರ್ಟಿಯಲ್ಲಿ. ಏನಿದು? ಯಾರಾದ್ರೂ ಹೇಳ್ಬೋದು ನೀವು ಇಂಥ ತಪ್ಪು ಮಾಡಿದ್ರೆ ಇಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳ್ಬೋದು. ಎಲ್ಲಿದೆ ಕ್ಷಮೆ ಕೇಳುವ ಅವಕಾಶ? ಇದೇ ನನ್ನ ಇವತ್ತಿನ ಒಂದು ಉದ್ದೇಶ ಇರುವಂಥದ್ದು. ಈ ಚುನಾವಣೆಯನ್ನು ನಿಲ್ಬೇಕಂತ ಯೋಚನೆ ಮಾಡಿದ್ದು ಅದಕ್ಕೆ. ನಾನು ಸ್ವಯಂ ಸೇವಕನಾಗಿ ಈ ಚುನಾವಣೆಯಲ್ಲಿ ನಿಲ್ತಾ ಇದ್ದೇನೆ. ನನ್ನ ಯಾಕೆ ಅಂತ ಹೇಳಿ ಒಬ್ಬ ಕಾರ್ಯಕರ್ತನ ಸಮಸ್ಯೆಗೆ ನೀವು ಪರಿಹಾರ ಕೊಡಲಿಕ್ಕಾಗಲಿಲ್ಲ, ಅವನ ವಿಚಾರ ನೀವು ಹೇಳುವಂಥದ್ದು ನೀವು ಸಮಾಜವನ್ನು ಕಟ್ತೀರಿ. ಕರ್ನಾಟಕದ 6 ಕೋಟಿ ಜನತೆಗೆ ಏನು ನೀವು ನ್ಯಾಯ ಕೊಡ್ತೀರಿ? ಇವತ್ತು ನನ್ನ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ನನ್ನ ಪರಿಚಯ ಅಂತ ನಾನು ಕೊಟ್ಟಿದ್ದೆ. 3 ಜನ ನನಗೆ ಫೋನ್ ಮಾಡಿದ್ದಾರೆ.
ಒಬ್ಬ ಇಲ್ಲಿ ಹುಡುಗ ಬಂದಿದ್ದಾನೆ. ಒಬ್ಬರು ಫೋನ್ ಮಾಡಿ ಹೇಳಿದ್ರು, ನಾವಿಲ್ಲಿ ಬಸವನಗುಡಿ ಹತ್ರ ಮನೆ ಇದ್ದೆವು, ಮೊದಲೇ ನಾವು ಅಲ್ಲಿ ಸಂಪರ್ಕ ಮಾಡ್ತಿದ್ದೆವು, ಆಗಿನ ಶಾಸಕರ ಯೋಗೀಶ್ ಭಟ್ರು ಕೂಡ ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ, ನನಗೆ ಒಂದು ಸ್ವಲ್ಪ ಸಹಾಯ ಬೇಕು ನಿಮ್ಮದು ಅಂತ ಹೇಳಿ. ಆಯಿತು, ನೀವು ಒಂದು ಮಾಡಿ, ಮೊದಲು ನೀವು ಯೋಗೀಶ್ ಭಟ್ರನ್ನು ಒಂದು ಕಾಣಿ ಅಂತ ಹೇಳಿ. ಅದಕ್ಕೆ ಅವರು ಹೇಳಿದ್ರು, ಅವ್ರ ಮನೆಯಲ್ಲಿ ನಿಂತಿದ್ದೀವಿ. ನಮ್ಮ ದುರ್ದೈವ ಅಲ್ಲ ಇದು. 4 ಬಾರಿ ಶಾಸಕನಾಗಿ 2 ಬಾರಿ ಸ್ವತಂತ್ರ MLA ಮನೆ ಆ ಕಾರ್ಯಕರ್ತನಿಗೆ ಗೊತ್ತಿಲ್ಲ. ಕೆಲಸ ಮಾಡ್ತಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೆ, ಸ್ವಲ್ಪ ಓಪನ್, ನಮಗೆ ಯಾರಿಗೂ ಅಪೇಕ್ಷೆ ಇಲ್ಲ, ಏನಿಲ್ಲ. ಈ 4 ವರ್ಷದಲ್ಲಿ BJP ಆಫೀಸಿಂದ ನನಗೆ ಜನ ಬರ್ತಾ ಇತ್ತು, ನೀವು ಶ್ರೀಕರ್ ಬಗ್ಗೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ನಾವು ಇಲ್ಲಿಂದ ಕಳಿಸಿದ್ರು ಅಂತ ಹೇಳಬೇಡಿ ಅಂತ, ಅವ್ರಿಗೆ ನಾಚಿಕೆ. ಆದರೆ ನನಗೆ ಅವರ ಮೇಲೆ ಬೇಜಾರಾಗ್ತಿರಲಿಲ್ಲ, ಅವ್ರು ಮಾಡಿಲ್ಲ ಅಂತ ಬೇಜಾರಾಗ್ತಿರಲಿಲ್ಲ. ನನ್ನ ಮೇಲೆ ಇನ್ನೂ ವಿಶ್ವಾಸ ಇದೆಯಲ್ಲ ಪಾರ್ಟಿಗೆ, ನಮ್ಮ ಕಾರ್ಯಕರ್ತರಿಗೆ ಅಂತ ಖುಷಿಯಲ್ಲಿ ನಾನು ಬನ್ನಿ ಏನಾಗಬೇಕು ಕೇಳ್ತಾ ಇದ್ದೇನೆ. ನಾನು ಇವತ್ತು ಟೀಕೆ ಮಾಡುವ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಈ 4 ವರ್ಷದಲ್ಲಿ ನನಗೆ ಏನು ನೋವಾಗಿದೆಯೋ ಇಲ್ಲವೋ ಅದನ್ನು ಬೇಜಾರು ಮಾಡಿಲ್ಲ. ನನ್ನ ಸಸ್ಪೆಂಡ್ ಆದ ಮರು ದಿವಸ ನಾನು ಮದುವೆ ಫಂಕ್ಷನ್ ಇದ್ದೇನೆ, ಯಾಕೆ ನಾನು ತಪ್ಪು ಮಾಡಿದ್ರು ಬೇಜಾರು ಮಾಡಲು. ಆದರೆ 1-2 ವರ್ಷಗಳ ಕಾಲ ನನ್ನ ಮನೆಯಲ್ಲಿ ಕೂಡ, ಮನೆಯಲ್ಲಿ ಏನೋ ತಪ್ಪು ಮಾಡಿರಬೇಕು, ಇಲ್ಲದಿದ್ದರೆ ಸಂಘದವರು BJPಯವರಿಂದ ತಪ್ಪು ಹೇಳೋ ನಿರ್ಣಯ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ನಾನು ಸಸ್ಪೆಂಡ್ ಆಗಿದ್ದು ಕೂಡ ಇವರು BJP ಮೀಟಿಂಗ್ ಹೋಗ್ತಾ ಇದ್ರು, ನಮ್ಮ ಮನೆಯವರೇ, ನನ್ನ ಹೆಂಡತಿ ಅಲ್ಲ, ನನ್ನ ಅತ್ತಿಗೆ, ನನ್ನ ಅಣ್ಣ, ಯಾರಾದರೂ ಹೋಗ್ತಾ ಇದ್ದಾರೆ ವಾರ್ಡ್ ಮೀಟಿಂಗ್ಗೆ. ನಾನು ಬೇಜಾರು ಮಾಡಲಿಲ್ಲ, ಅವರಾಗಿ ನನ್ನನ್ನು ಕೇಳಿ ತಪ್ಪೇನು ಅಂತ. ನಾನು ಹೇಳಿದರೆ ಅದು ನನ್ನ ಒಂದು ಸ್ವಾರ್ಥ ಕೇಳಿದ್ದು ಅಂತ ಅನಿಸ್ತದೆ. 4 ವರ್ಷ ಆಗ್ತಾ ಇರುವಾಗ ಎಲ್ಲರಿಗೆ ಅನಿಸಿತ್ತು, ಹೌದು ಏನೋ ಒಂದು ಒತ್ತಡ ಇದೆ ಇವರಲ್ಲಿ, ಯಾವುದೋ ಒಂದು 4 ಮಂದಿಯ ದುರಾಸೆ, ಅಧಿಕಾರದ ದಾಹ, ಇದು ಶ್ರೀಕರ್ ಹೋಗುವಂಥ ಒಳ್ಳೆ ಕಾರ್ಯಕ್ರಮಕ್ಕೆ ತೊಂದರೆ ಮಾಡಿದೆ ಅಂತ. ನನಗೆ ಮೊದಲು ನನ್ನ ತಾಯಿ ಆಶೀರ್ವಾದ ಮಾಡಿದ್ದು, ನೀನು ಹೋಗು ಈ ಚುನಾವಣೆಯನ್ನು ಎದುರಿಸು ಅಂತ. ನೀನು BJP, ನೀನೇ BJP, ಯಾರು BJP ಅಂತ ಹೇಳಿ, ನಾನು ಬರ್ತೇನೆ ದೀಪಾವಳಿ ಹೆಚ್ಚಿಸಿಕೊಂಡ. ಈ ಚುನಾವಣೆಯಲ್ಲಿ ನನಗೆ ತಾಯಿ ಆಶೀರ್ವಾದ ಸಿಕ್ಕಿದೆ, ಇಷ್ಟು ದೊಡ್ಡ ಅಭಿಮಾನಿ ಬಳಗದ ಆಶೀರ್ವಾದ ಸಿಕ್ಕಿದೆ. ನನಗೆ ನಾಳೆ ಶಾಸಕನಾಗಿ ಬಂದರೆ ನಾನು BJPಯ ತತ್ವಕ್ಕೆ ಅಂಟಿಕೊಂಡಿರ್ತೇನೆ, BJPಯ ವಿಚಾರಗಳಿಗೆ ಅಂಟಿಕೊಂಡಿರ್ತೇನೆ. BJP ಅಂತ ಹೇಳಿದರೆ ಸಿದ್ಧಾಂತ, ದೇಶ ಮುಖ್ಯ. ಮತ್ತು ಯಾವುದೇ ನಾನು ಟೀಕೆ ಮಾಡುವಂಥ ವಿಚಾರಕ್ಕೆ ಹೋಗುವುದಿಲ್ಲ. ಯಾಕೆ ಟೀಕೆ ಮಾಡುವುದಿಲ್ಲ ಅಂತ ಹೇಳಿದರೆ, ನನ್ನದೇ ಅಣ್ಣ ತಮ್ಮಂದ್ರು ಅವರು ಕೂಡ, ಅವರೇನು ಬೇರೆಯವರು, ನಮ್ಮವರೆಲ್ಲ. ಮನಸ್ತಾಪ ಆಗಿದೆ, ಮನಸ್ತಾಪ ಸರಿ ಮಾಡಲಿಕ್ಕೆ ಅಂದರೆ ಯಾಕೆ? ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದವರಲ್ಲ. ನಾನು ಮತ್ತೆ ಬೇಕಾದ್ರೆ ಇನ್ನೊಂದು ಸಭೆ ಕರಿತೇನೆ, ಅವರು ಮುಂದೆ ಬಂದವರು ಹೇಳಿ ಶ್ರೀಕರ್ ಹಿಂಗೆ ತಪ್ಪು ಮಾಡಿದ್ದೇನೆ ಅಂದರೆ ಅಲ್ಲೇ ಅವರ ಕಾಲು ಮಾಡಿ ನಮಸ್ಕಾರ ಮಾಡ್ತೇನೆ, ಯಾರು ಬೇಕಾದ್ರೆ. ಪಕ್ಷ ಸಂಘಟನೆಗೆ ಜೀವ ಕೊಟ್ಟವರು ಸ್ವಯಂ ಸೇವಕರು, ಕಾರ್ಯಕರ್ತರು, ಇವತ್ತು ನಾಯಕರಾಗಿದ್ದವರು ಅಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಈಗ ಶುರು ಮಾಡಿದ್ದಾರೆ ಪಕ್ಷ ಮುಖ್ಯ, ಪಕ್ಷ ಮುಖ್ಯ, ಪಕ್ಷ ಮುಖ್ಯ ಅಂತ. ಸ್ವಾಮಿ, ಪಕ್ಷಕ್ಕೆ ಕೆಟ್ಟ ವ್ಯಕ್ತಿ ಅಂತ ನಿಲ್ಲಿಸಿದ್ರೆ ನಮ್ಗೆ ಓಟ್ ಹಾಕಿ ಮನಸ್ಕೊಡ್ತಾರ? ಪಕ್ಷ ಮತ್ತು ವ್ಯಕ್ತಿ ಎರಡೂ ಮುಖ್ಯ. ನೀವು ಒಪ್ತಿರಲಿಲ್ವ ಈ ವಿಚಾರವನ್ನು? ಕೆಟ್ಟ ಪಕ್ಷ ಮತ್ತು ಒಳ್ಳೆ ವ್ಯಕ್ತಿ ಆಗ್ತದಾ? ಸರಿ ಆಗ್ತದಾ? ಹಾಗೆ ಒಳ್ಳೆ ಪಕ್ಷ ಇರಲಿ, ಒಳ್ಳೆ ವ್ಯಕ್ತಿಯೇ ಇರಬೇಕಲ್ಲಿ. ಪಕ್ಷ ಒಳ್ಳೆದಿದ್ದು ಒಳ್ಳೆ ಕೆಟ್ಟ ವ್ಯಕ್ತಿಯನ್ನು ಹಾಕಿದ್ರೆ ನಮಗೆ ಓಟ್ ಹಾಕಲಿಕ್ಕೆ ಮನಸ್ಸು ಬರುವುದಿಲ್ಲ. ದೇಶದ ಹಿತದೃಷ್ಟಿಯಿಂದ ನಾವು ನಾಳೆ ಹಾಕ್ತೇವೆ ಅಂತ ನಾನೇ ಘೋಷಣೆ ಮಾಡಿಬಿಡ್ತೇನೆ. ನರೇಂದ್ರ ಮೋದಿ ಮುಂದಿನ ಬಾರಿ ಚುನಾವಣೆ ಇರುವಾಗ ನನ್ನ ಪೂರ್ಣ ಸಹ ಕೊಡ್ತೇನೆ, ಪೂರ್ಣ ಸಮಯ ಕೊಡ್ತೇನೆ. ಅದಕ್ಕೆ ಎಲ್ಲರೂ ಬದ್ಧರಾಗಿ ತಿಳಿಸಿದ್ದೇನೆ. ನರೇಂದ್ರ ಮೋದಿ ಮುಂದಿನ ಚುನಾವಣೆಯಲ್ಲಿ
ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತಿನ ಚುನಾವಣೆಯಲ್ಲಿ ನಾನು ಮಾಡ್ತಿರೋದು ನರೇಂದ್ರ ಮೋದಿ ಆದರ್ಶ, ಅಟಲ್ಜಿಯವರ ಆದರ್ಶ, ಬಿಜೆಪಿಯ ಸಿದ್ಧಾಂತದ ಆಧಾರದಲ್ಲಿ ನಾನು ಈ ಚುನಾವಣೆ ಎದುರಿಸ್ತೇನೆ. ನನ್ನನ್ನು ಬಿಜೆಪಿಗೆ ಹೊರತುಪಡಿಸಲಿಕ್ಕೆ ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಕೇಳಿಲ್ಲ. ನಾನು 16 ಜನ ಕಾರ್ಪೊರೇಟರ್ ಮಾಡಿದ್ದೇನೆ. ನಾನು ಸೆನೆಟ್ ಮೆಂಬರ್ ಆದ್ದು ನನ್ನ ಅಪೇಕ್ಷೆಯಿಂದಲ್ಲ, ನನ್ನನ್ನೊಂದು ಥರ್ಡ್ ಕ್ಯಾಂಡಿಡೇಟ್ ಹಾಕಿಬಿಡು ಅಂತ ಹೇಳಿದ್ರು. ಅದು ಡಮ್ಮಿ ಇದ್ದದ್ದು, ಕಮ್ಮಿ ಇದ್ದದ್ದು, ಡಮ್ಮಿ ಇದ್ದು ಕಮ್ಮಿ. ನಾನು ಸುಮ್ಮನೆ ಹಾಕಿ ಒಂದಿದ್ದೀನಿ ಅಂತ ಕೊನೆಗೆ ಅದು ಗೆದ್ದು ಬಿಟ್ಟು. ನಾನು ಅದರಿಂದ ಅಪೇಕ್ಷೆ ಪಟ್ಟವನಲ್ಲ. ಇವತ್ತು ಯಾರು MLC ಆಗಿದ್ದಾರೆ, MP ಆಗಿದ್ದಾರೆ, ಇವರ ಹಿಂದೆ ನಾನೇ ಇದ್ದ ಅವರಿಂದ ಮೊದಲನೇ ಬಾರಿ ಅವ್ರು ಗೆಲ್ಲುವಾಗ. ಅವರ ಒಂದೊಂದು ಹೇಳಿಕೆ ನಾನು ಬರ್ಕೊಡ್ತಿದ್ದದ್ದು ಈ ರೀತಿ ಹೇಳಿ ಅಂತ. ಮಂಗಳೂರಲ್ಲಿ ಯಾವುದೇ ಘಟನೆ ಆಗಲಿ, ಏನು ಸಮಸ್ಯೆ ಆದಾಗ ಕಾರ್ಯಕರ್ತರ ಜೊತೆ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೆ. ಅವರಿಗೆ ರಾತ್ರಿ ಹಗಲು ಕೆಲಸ ಮಾಡಿದ್ದೇನೆ. ಇವತ್ತು ಕಾರ್ಯಕರ್ತರು ನನ್ನ ಪರವಾಗಿ ನಿಂತಿರುವಂಥದ್ದು ನಾನು ಮಾಡಿರೋ ಕೆಲಸದಲ್ಲಿ ಕೊಟ್ಟ ಗೌರವ. ಹಾಗೆ ನನಗೆ 2-3 ಸಲ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆರಂಭಿಸುವುದು ಹೇಗೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದರೂ ಮನಸ್ಸಿನಲ್ಲಿ ಈ ಬಾರಿ ಚುನಾವಣೆ ನಿಲ್ಲುವಂಥದ್ದು ಭಾರತ ಮನಸ್ಸಿನಲ್ಲಿ. ಆದರೆ ಅನಿವಾರ್ಯತೆ ಸ್ವಯಂ ಸೇವಕರ ಕಾರ್ಯಕರ್ತರ ಗೌರವ ಉಳಿಸಲಿಕ್ಕಾಗಿ ನಾನು ಈ ಚುನಾವಣೆ ನಿಲ್ತಾ ಇದ್ದೇನೆ. ಒಬ್ಬರು ಮಾತಾಡ್ತಾ ಹೇಳಿದ್ರು, ನನಗೆ ಗೊತ್ತೇ ಇಲ್ಲ. 100ಕ್ಕೆ 100 ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಇದು ಜನ ನಿರ್ಣಯ ಮಾಡುವಂಥದ್ದು. ಜನ ನಿರ್ಣಯ ಮಾಡಿದರೆ ನನ್ನ ಗೆಲುವು 100ಕ್ಕೆ 100 ಶತಸಿದ್ಧ. ಒಬ್ಬ ಶಾಸಕನಾದವ ನಾನು ರಸ್ತೆ ಮಾಡಿದೆ, ಅಭಿವೃದ್ಧಿ ಮಾಡಿದೆ ಅನ್ನೋದಲ್ಲ. ಶಾಸಕನಾದವ ಪ್ರೀತಿಯಿಂದ ನನ್ನ ಎಲ್ಲ ಈ ಮಂಗಳೂರಿನಲ್ಲಿರುವಂಥ 50,000 ಮನೆ ನನ್ನ ಮನೆ ಅಂತ ನಿರ್ಣಯ ಮಾಡಬೇಕು. ಇವತ್ತು ಹಾಕಲಿ ಹಾಕಬೇಕು. ನಾನು ಇವತ್ತಿನವರೆಗೆ ಒಂದೇ ಒಂದು ಶಾಸಕ ಯಾವುದೇ ಒಬ್ಬ ನಾಗರಿಕರಿಗೆ ತೊಂದರೆ ಆಗಿದೆ ಎಂದು ಪೊಲೀಸ್ ಸ್ಟೇಷನ್ನಲ್ಲಿ ಧರಣಿ ಮಾಡಿದ್ದನ್ನು ನೋಡಲಿಲ್ಲ. ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಅಲ್ಲಿ ಅವನು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ವಿರುದ್ಧವಾಗಿ ಅಲ್ಲಿ ಕೂತ್ಕೊಂಡು ಧರಣಿ ಮಾಡಿದ್ದು ನಾನು ನೋಡಲಿಲ್ಲ. ವಿಧಾನಸಭೆಯಲ್ಲಿ ಆಗಲಿ, ವಿಧಾನ ಪರಿಷತ್ನಲ್ಲಾಗಲಿ ಆ ಒಬ್ಬ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಜಗಳ ಮಾಡಿದ್ದು ನಾನು ನೋಡಲಿಲ್ಲ. ಜಗಳ ಮಾಡಿದ್ದು ಯಾಕೆ? ವೋಟ್ ಬ್ಯಾಂಕ್ ಏನೋ ಸಿಗೋದಿದ್ರೆ ಭಾರಿ ಜಗಳ ಮಾಡ್ತಾರೆ. ಆ ಕೋಮಿನವರು ಈ ಕೋಮಿನವರು ಜಗಳ ಮಾಡ್ತಾರೆ. ರಸ್ತೆಗೆ ನಾಮಕರಣ ಹಿಡಿದ್ರೆ ಜಗಳ ಮಾಡ್ತಾರೆ. ವೋಟ್ ಮಾಡಿದವರು ಮರೆತು ಬಿಡ್ತಾರೆ. ನಾನು ಒಂದು ಆಶ್ವಾಸನೆ ಕೊಡ್ತೇನೆ, ಈ ಚುನಾವಣೆ ಒಂದು ಬದಲಾವಣೆಯ ಚುನಾವಣೆ. ಈ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಈ ಚುನಾವಣೆ ಸ್ವಯಂ ಸೇವಕರ ಗೌರವಕ್ಕೆ ತರುವಂಥ ಚುನಾವಣೆ. ನಿಮ್ಮ ಆಶೀರ್ವಾದ ನನಗೆ ಪುನರ್ಜನ್ಮ ಕೊಡಬಹುದು. ನನ್ನನ್ನು ರಾಜಕೀಯವಾಗಿ ಕೊಲೆ ಮಾಡಿದ್ದಾರೆ, ಕಾರಣ ಕೊಟ್ಟಿಲ್ಲ. ಅದಕ್ಕೆ ನೀವೇ ಉತ್ತರ ಕೊಟ್ಟಿರೋ ವಿಶ್ವಾಸ ನನ್ನ 2 ಮಾತನ್ನು